ಅಲ್ಲಿ ನನ್ನ ಕಿರು ಪರಿಚಯ ನಿಮ್ಮೆಲ್ರಿಗೂ ಮಾಡಿಕೊಟ್ಟಿದ್ದೀನಿ. ಅಂಡ್ ಹೋದ್ ವಿಡಿಯೋ ನನ್ನ ಸ್ಟೂಡೆಂಟ್ಸ್ ಅವರ ಒಂದು ಇಂಟರ್ನ್ಶಿಪ್ ಬಗ್ಗೆ ವಾರ್ತಾ ಪ್ರಸಾರದ ರೀತಿ ನಿಮ್ ಮುಂದೆ ಪ್ರಸ್ತಾಪನೆ ಮಾಡಿದ್ರು. ನಿಮ್ಮೆಲ್ಲರ ರೆಸ್ಪಾನ್ಸ್ ತುಂಬಾ 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 ಥ್ಯಾಂಕ್ಸ್. ವೆಲ್, ಇವತ್ತಿನ ದಿನ ನಾನ್ ಮಾಡುವಂತ ಒಂದು ವಿಡಿಯೋ ಏನಿದೆ ಅದು ಇಂಟರ್ನ್ಶಿಪ್ ಬಗ್ಗೆನೇ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇಂಟರ್ನ್ಶಿಪ್ ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ಇಂಟರ್ನ್ಶಿಪ್ ಅನ್ನೋದ್ರ ಬಗ್ಗೆ ಐಡಿಯಾ ಇರಲ್ಲ. ಕೆಲವೊಬ್ಬರಿಗೆ ಆ ವರ್ಡ್ ಕೇಳಿರ್ತೀರಾ, ಆದ್ರೆ ಅದು ಏನು ಅನ್ನೋದು ಒಂದು ಡೀಟೇಲ್ಸ್ ಗೊತ್ತಿರಲ್ಲ. ಇನ್ನು ಕೆಲವೊಬ್ಬರಿಗೆ 50% ಗೊತ್ತಿರುತ್ತೆ, 50% ಗೊತ್ತಿರಲ್ಲ. ಅದೇ ಕಂಪ್ಲೀಟ್ ಪಿಕ್ಚರ್ ನಿಮಗೆ ಕೊಡಬೇಕು ಅಂತಾನೆ ನಾನು ಇವತ್ತು ಈ ವಿಡಿಯೋನ ಮಾಡಿದ್ದೀನಿ. ವೆಲ್, ವಿತೌಟ್ ಎನಿ ಫರ್ದರ್ ಡಿಲೇ ನಾವು ಇವತ್ತಿನ ವಿಡಿಯೋ ಒಳಗೆ ಹೋಗೋಣ. ಅಂಡ್ ನಾನು ಇದ್ರ ಮಾಡೋ ಮುಖ್ಯ ಉದ್ದೇಶ ಏನಂದ್ರೆ, ನಾನು ಕೂಡ ಒಬ್ಬ ಲೆಕ್ಚರರ್, ಅದಕ್ಕೆ ನನಗೆ ಇಂಟರ್ನ್ಶಿಪ್ ವ್ಯಾಲ್ಯೂನು ಗೊತ್ತು. ಸ್ಟೂಡೆಂಟ್ ಲೈಫ್ ಅಲ್ಲಿ ಆ ಇಂಟರ್ನ್ಶಿಪ್ ಮಾಡಿದ್ರೆ ಮುಂದೆ ಅವ್ರ ಕೆರಿಯರ್ ಹೆಂಗ್ ರೂಪಿಸ್ಕೊಳ್ಬಹುದು ಅನ್ನೋ ಒಂದು ರೀತಿನೂ ನನಗೆ ಗೊತ್ತು. ಅದಕ್ಕೆ ಮೇನ್ ಫೋಕಸ್ ಇದಾಗಿಟ್ಕೊಂಡು ನಾನು ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ಇಂಟರ್ನ್ಶಿಪ್ ಬೇಸಿಕ್ಲಿ ಇಂಟರ್ನ್ಶಿಪ್ ಅಂದ್ರೆ ನೀವು ಸ್ಟೂಡೆಂಟ್ಸ್ ಆಗಿರೋವಾಗ್ಲೇ, ಅದು ಡಿಗ್ರಿ ಆಗಿರ್ಲಿ ಇಲ್ಲ ಮಾಸ್ಟರ್ಸ್ ಆಗಿರ್ಲಿ, ಯೂಶಲಿ ಡಿಗ್ರಿ ಟೈಮ್ ಅಲ್ಲೇ ಮಾಡೋದು ಉತ್ತಮ. ಡಿಗ್ರಿ ಟೈಮ್ ಅಲ್ಲೇ ಸ್ಟೂಡೆಂಟ್ಸ್ ಆಗಿಟ್ಕೊಂಡು ನಿಮ್ ಸೆಮ್ ಹಾಲಿಡೇಸ್ ಏನ್ ಬರುತ್ತೆ ಆ ಟೈಮ್ ಅಲ್ಲಿ ಒಂದು ಆರ್ಗನೈಸೇಷನ್ ಇಲ್ಲ ಒಂದು ಕಂಪನಿ ಜೊತೆ ಟೈಅಪ್ ಆಗಿ ವರ್ಕ್ ಮಾಡೋದು. ಇಟ್ ಕುಡ್ ಬಿ ಫಾರ್ 15 days ಆರ್ 1 month. ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಸೆಮ್ ಸ್ಟಾರ್ಟ್ ಆಗ್ತಿದ್ದಂಗೆನೆ ವರ್ಕ್ ಮಾಡಕ್ಕೂ ಸ್ಟಾರ್ಟ್ ಮಾಡ್ತಾರೆ. ಅದು ನಾನು ಮಾತಾಡ್ತಾ ಇರೋದು ಪಾರ್ಟ್ ಟೈಮ್ ಬಗ್ಗೆ ಅಲ್ಲ, ಬಟ್ ಇಂಟೆನ್ಸ್ ತರ ವರ್ಕ್ ಮಾಡ್ತಾರೆ. ಫಾರ್ ಇನ್ಸ್ಟೆನ್ಸ್, ಕಾಲೇಜ್ ಅಲ್ಲಿ ನಿಮ್ದೊಂದು ಸ್ಪೆಷಲೈಸೇಷನ್ ಅಂತ ಇರುತ್ತೆ. ನೀವು BCom ತಗೊಂಡಿರ್ತೀರೋ, BA ತಗೊಂಡಿರ್ತೀರೋ, ವಾಟ್ ಎವರ್ ಇಟ್ ಇಸ್, ನಿಮ್ದೊಂದು ಸ್ಪೆಷಲೈಸೇಷನ್ ಅಂತ ಖಂಡಿತ ಇರುತ್ತೆ. ಫಾರ್ ಇನ್ಸ್ಟೆನ್ಸ್, ನನ್ನ ಸ್ಪೆಷಲೈಸೇಷನ್ ಬಂದು ಮಾಸ್ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಂ. ಅದೇ ರೀತಿ ನಿಮ್ಮಲ್ಲಿ ತುಂಬಾ ಜನರಿಗೆ ಪೊಲಿಟಿಕಲ್ ಸೈನ್ಸ್ ಇರ್ಬೋದು, ಜರ್ನಲಿಸಂ ಇರ್ಬೋದು, ಅಕೌಂಟೆನ್ಸಿ ಇರ್ಬೋದು, ಡಿಪೆಂಡಿಂಗ್ ಅಪಾನ್ ವಾಟ್ ಯು ಹ್ಯಾವ್ ಚೂಸನ್ ಅಲ್ವಾ. ಅದ್ರ ಬೇಸ್ ಇಟ್ಕೊಂಡೆ ನೀವು ಒಂದು ಕಂಪನಿಯಲ್ಲಿ ಇಂಟರ್ನ್ ಆಗಿ ವರ್ಕ್ ಮಾಡೋದು. ಹೆಚ್ಚು ಕಮ್ಮಿ ಒಂದು ಫ್ರೆಶರ್ ತರಾನೇ ಅಂತ ಇಟ್ಕೊಳ್ಳಿ. ಆದ್ರೆ ಫ್ರೆಶರ್ಸ್ಗೂ ಇಂಟರ್ನ್ಸ್ಗೂ ಇರೋ ಡಿಫ್ರೆನ್ಸ್ ಹೇಳ್ತೀನಿ ಕೇಳಿ. ಫ್ರೆಶರ್ಸ್ ಅಂದ್ರೆ ಈಗ ನೀವು ಕಾಲೇಜ್ ಮುಗಿಸಿ ಕಾನ್ವೊಕೇಶನ್ ಏನಿದೆ ಅದನ್ನ ಪಡ್ಕೊಂಡು ಆಮೇಲೆ ಒಂದು ಕಂಪನಿಗೆ ಇಂಟರ್ವ್ಯೂ ಹೋಗಿ ನೀವ್ ಸೆಲೆಕ್ಟ್ ಆಗಿ ಆಮೇಲೆ ಕರಿತೀರಾ ಅಲ್ವಾ. ಆ ಕಂಪನಿದು ಒಂದು ಪ್ರಾಸೆಸ್ ಏನಿದೆ, ಪ್ರೊಸೀಜರ್ಸ್ ಏನಿದೆ, ವರ್ಕ್ ಮ್ಯಾನ್ಶಿಪ್ ಏನಿದೆ, ಅದು ಫ್ರೆಶರ್ಸ್ ಮಾಡುವಂಥದ್ದು. ಆದ್ರೆ ಇಂಟೆನ್ಸ್ ಮಾಡುವಂಥದ್ದು ಏನಂದ್ರೆ, ನೀವು ಕಾಲೇಜಲ್ಲಿ ಇರೋವಾಗ್ಲೇ ನಿಮ್ ಸ್ಪೆಷಲೈಸೇಷನ್ ಏನಿದೆ ಅದನ್ನ ನೀವು ಕಂಪನಿಗೆ ಹೋಗಿ ಎಕ್ಸ್ಪ್ಲೋರ್ ಮಾಡೋದು. ಸೊ ದಟ್ ನಿಮ್ಮ ನಾಲೆಜ್ ಏನಿದೆ ಅದು ತುಂಬಾನೇ ಇಂಪ್ರೂವ್ ಆಗುತ್ತೆ. ಅಂಡ್ ಆ ಸಬ್ಜೆಕ್ಟ್ ಬಗ್ಗೆ ನಿಮ್ಗೆ ಎಲ್ಲಾನು ಇಂಟ್ಯಾಕ್ಟ್ ಆಗಿ ಗೊತ್ತಿರುತ್ತೆ. ಓಕೆ, ಸೊ ಈಗ ಇಂಟರ್ನ್ಶಿಪ್ ಬಗ್ಗೆ ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ ನ ಫಸ್ಟ್ ನನ್ನ ಸ್ಟೂಡೆಂಟ್ಸ್ ಶೇರ್ ಮಾಡ್ಕೊಂತಾರೆ. ಅದಾದ್ಮೇಲೆ ನಾನ್ ನಿಮ್ಗೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ. Hi all, myself Mamta, pursuing BA in Indo-Asian Academic College, Kalyanagar, Bangalore. Today I am here to share my personal experience and valuable things of my first internship. I worked with an organization as intern, which is Sangama organization, and I also did my research paper work on the topic of LGBTQ community, where I got lots of information and primary data to my research paper with the help of internship. I really thank Prita ma'am, who is a supporter, guideliner, well-wisher, who has given such an opportunity to us to do our internship. And I also thank Sangama organization for giving me such an opportunity to do my internship in organization, which also made me to know the real facts and struggles of the LGBTQ people are facing in society. I also approached LGBTQ community people by doing telephonic interview. Doing internship
also made me to know my strength and my weakness too. I got an opportunity to know and learn from the people around me. After doing my first internship, I started to learn and do something new, interesting and valuable things in life. And now I strongly tell I can handle any responsibilities. And finally, I thank Preeta. Hello everyone, myself Janani, pursuing BA at Indo-Asian Academy Degree College. The main reason for me to make this video is that I thought I can share my experience on the very first internship, which is actually based on LGBTQ community, where we gained lots of knowledge, where we actually went hand in hand, and our program was being broadcasted in Radio Udan with the help of Sangama organization. And this particular internship actually made us realize not only book is very important for a student's life, but also personal learning. Personal learning in the sense by interacting with different people, gaining knowledge by ourselves is very important. And doing internship actually it is a plus point for a career during the time of interview. And we learn lots of things by ourselves where we won't forget so easily. And I would really make this opportunity to thank Ms. Preeta, who was our political science faculty, was standing behind me and my friends like a supportive pillar. Thank you so much, ma'am. You are the main reason for our internship to be a success. Thank you. Hi all, my name is Divya, currently pursuing my BA in Indo-Asian Academy Degree College, Kalyan Nagar, Bangalore. Today I'm with this video is that to share my beautiful experiences as first time I did my internship, and being as interns in Sangama organization made my experience very great, and it made me more informative about one such community, that is LGBTQ community. Opting this topic for my research paper and giving live show on this in Radio Udan, and making public aware about this community through various YouTube channels. So it was a step ahead, and for all this I would like to thank Preeta ma'am because she was well supporter, and she was the guide for all the way to this extent. Thank you, Preeta ma'am. And I had a great experience, and this doing the internship will be the plus point to our CV in further when we go to other companies or any other job. So it would be a plus point, and this made us very informative, and it enhanced our knowledge, not only me and even my friends who took this topic for doing this particular research. They have known very much facts about them. Not only the normal people in the society face more problems when compared to this transgenders or LGBTQ community, they are facing a lot of problems compared to it. So I was benefited from it, and thank you once again, Preeta ma'am. Thank you guys for sharing your experiences with our viewers. Thanks a lot. Well, ನನ್ನ ಸ್ಟೂಡೆಂಟ್ಸ್ BA in Political Science ಪರ್ಸ್ಯೂ ಮಾಡ್ತಾ ಇದ್ದಾರೆ, ಅಂಡ್ ಅವ್ರು ಮಾಡಿದ ಇಂಟರ್ನ್ಶಿಪ್ ಬಂದು ಸೆಕ್ಷನ್ 377 ಡಿಕ್ರಿಮಿನಲೈಸೇಷನ್ ಆಫ್ LGBTQ ಬಿಲ್ ಅದೇನಾಯ್ತು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಅದ್ರ ಬಗ್ಗೆ ಒಂದು ಇಂಟರ್ನ್ಶಿಪ್ ಡಿಸ್ಪೈಟ್ ಆಫ್ ಲಾಕ್ಡೌನ್ ಅವ್ರು ಮಾಡಿದ್ದಾರೆ. ಲಾಕ್ಡೌನ್ ಇರುವಾಗ್ಲೂ ಮನೆಯಲ್ಲೇ ಕೂತು ಟೆಲಿಫೋನಿಕ್ ಇಂಟರ್ವ್ಯೂ ಥ್ರೂ ಅವ್ರು ಮಾಡಿದ್ದಾರೆ. ಅಂಡ್ ನಿಮ್ಮಲ್ಲಿ ಸಾಕಷ್ಟು ಜನ ಕೇಳ್ಬೋದು, ಮ್ಯಾಮ್ ಅವ್ರು ನಾರ್ಮಲ್ ಆಗಿದ್ದಾರೆ, ಅವ್ರು ಮಾಡ್ತಾರೆ, ನಾವು ಹೆಂಗ್ ಮಾಡಕ್ ಸಾಧ್ಯ ಅಂತ. ಅಂಡ್ ನಿಮ್ಮೆಲ್ರಿಗೂ ಗೊತ್ತಲ್ವಾ, ನಾನು ಕೂಡ ಒಬ್ಬ ವಿಜುವಲಿ ಚಾಲೆಂಜ್ ಆಗಿಟ್ಕೊಂಡು ಇಂಟರ್ನ್ಶಿಪ್ ಮಾಡಿ ಇವತ್ತಿನ ದಿನ ಒಂದು ಲೆಕ್ಚರರ್ ಆಗಿ ಒಂದು ಯೂಟ್ಯೂಬ್ ವಿಡಿಯೋನ ಪ್ರೆಸೆಂಟ್ ಮಾಡುವಾಗ ನಿಮ್ಗೆ ಯಾಕಾಗಲ್ಲ? ಫಸ್ಟ್ ಥಿಂಗ್, ವಿಜುವಲಿ ಚಾಲೆಂಜ್ ಆಗಿರ್ಲಿ ಇಲ್ಲ ಬೇರೆ ಯಾವುದೇ ತರದ ಡಿಸೇಬಿಲಿಟಿ ಇರಲಿ, ನಾವೇ ಆಕ್ಚುಲ್ ಆಗಿ ಇಂಟರ್ನ್ಶಿಪ್ ಮಾಡಬೇಕು. ದ ರೀಸನ್ ಬೀಯಿಂಗ್,
ಈ ಸೈಟೆಡ್ ಸ್ಟೂಡೆಂಟ್ಸ್ ಇಲ್ಲ ಎವ್ರಿಥಿಂಗ್ ನಾರ್ಮಲ್ ಇರ್ತಾರಲ್ವಾ, ಅವ್ರು ಹೇಗಾದ್ರೂ ಮಾಡಿ ದೇ ಕ್ಯಾನ್ ಗೆಟ್ ಇನ್ ಟು ಅ ಕಂಪನಿ. ಯಾಕಂದ್ರೆ ನಾವು 10 ದಿನದಲ್ಲಿ ಕಲಿಯುವಂತ ವಿಷಯನ ಅವ್ರು 5 ದಿನದಲ್ಲಿ ಕಲಿಯಕ್ ಸಾಧ್ಯ. ಬಿಕಾಸ್ ನಾನೇನು ನಮ್ಮಲ್ಲಿರೋ ಎಬಿಲಿಟೀಸ್ ಬಗ್ಗೆ ಮಾತಾಡ್ತಿಲ್ಲ, ಆದ್ರೆ ನಿಜಾಂಶ ಅಂತ ಒಂದಿದೆಯಲ್ಲ, ನಮ್ಗೆ ಏನೋ ಒಂದ್ ಕೊರತೆ ಇದೆ. ಸೊ ಅದಕ್ಕೆ ಒಂದ್ ಸ್ವಲ್ಪ ಡಿಲೇ ಆಗೇ ಆಗುತ್ತೆ. ಯಾಕೆ ನಾವು ಬೇರೆಯೊಬ್ರಿಗೆ ದಾರಿ ಮಾಡ್ಕೊಡ್ಬೇಕು, ಅವ್ರು ನಮ್ನ ರಿಜೆಕ್ಟ್ ಮಾಡೋ ತರ? ಅದಕ್ಕಿಂತ ನಮ್ ಜೀವನಕ್ಕೆ ನಾವೇ ಒಂದ್ ದಾರಿ ರೂಪಿಸ್ಕೋಬಹುದಲ್ವಾ ಸ್ಟೂಡೆಂಟ್ಸ್ ಆಗಿರುವಾಗ್ಲೇ. ಈ ತರ ನಾವ್ ಇಂಟರ್ನ್ಶಿಪ್ ಮಾಡೋದ್ರಿಂದ, ಐ ಮೀನ್ ಟು ಸೇ ಡಿಫ್ರೆಂಟ್ಲಿ ಏಬಲ್ಡ್ ಯಾರೇ ಇದ್ರು ಸ್ಟೂಡೆಂಟ್ಸ್ ಆಗಿ ಇಂಟರ್ನ್ಶಿಪ್ ಮಾಡೋದ್ರಿಂದ ನಮ್ಗೆ ಆಲ್ರೆಡಿ ಒಂದು ಹ್ಯಾಂಡ್ ಆನ್ ಎಕ್ಸ್ಪೀರಿಯನ್ಸ್ ಸಿಕ್ಕಿರುತ್ತೆ. ಈ ಹ್ಯಾಂಡ್ ಆನ್ ಎಕ್ಸ್ಪೀರಿಯನ್ಸ್ ಸಿಗುವಾಗ ಕಂಪನಿಗೆ ಹೋಗುವಾಗ ಮಚ್ ಮೋರ್ ಈಸಿಯರ್ ಆಗುತ್ತೆ. ಪ್ಲಸ್ ಆಡಿಂಗ್ ಆನ್ ಟು ಇಟ್, ನಿಮ್ಗೆ ಏನಾಗುತ್ತಂದ್ರೆ ಕಂಪನೀಸ್ ಸಾಮಾನ್ಯವಾಗಿ ಇಂಥ ಕ್ಯಾಂಡಿಡೇಟ್ಸ್ ನ ವೇಟಿಂಗ್ ಲಿಸ್ಟ್ ಅಲ್ಲಿ ಅಟ್ಲೀಸ್ಟ್ ಇಡ್ತಾರೆ. ಇದನ್ನ ನಾನು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಮೇಲೆನೆ ಹೇಳ್ತಾ ಇದ್ದೀನಿ. ಹೌದು, ನನಗೂ ಕೂಡ ತುಂಬಾ ಕಡೆ ರಿಜೆಕ್ಷನ್ಸ್ ಆಗಿದೆ, ಆದ್ರೂ ತುಂಬಾ ಕಡೆ ಒಪ್ಕೊಂಡು ಇದ್ದಾರೆ. ಆದ್ರೆ ನಾನ್ ಹೋಗಿಲ್ಲ ಡ್ಯೂ ಟು ಸಮ್ ಅದರ್ ರೀಸನ್ಸ್. ಆದ್ರೆ ಈ ಇಂಟರ್ನ್ಶಿಪ್ ಅನ್ನೋದು ನಾನೀಗ ವರ್ಕ್ ಮಾಡ್ತಾ ಇರೋ ಕಾಲೇಜ್ ಕೂಡ they knew me doing so many things. ಸ್ಟಡೀಸ್ ಅಲ್ಲಿ ಮಾತ್ರ ಇದ್ರೆ ಸಾಕಾಗಲ್ಲ ಸ್ಟೂಡೆಂಟ್ಸ್ ಅನ್ನೋದು, ಕೋ-ಕರಿಕ್ಯುಲರ್ ಅಲ್ಲೂ ಇರ್ಬೇಕು, ಇಂಥ ಇಂಟರ್ನ್ಶಿಪ್ ಮಾಡ್ಬೇಕು. ಯಾಕಂದ್ರೆ ಇದೇ ನಮ್ ಕೆರಿಯರ್ನ, ನಮ್ ಜೀವನನ, ನಮ್ ಭವಿಷ್ಯನ ರೂಪಿಸ್ಕೊಳ್ಳುವಂತ ಒಂದು ಸಮಯ. ಇದನ್ನ ವ್ಯರ್ಥ ಮಾಡಿ ನಾವು ಈ ತರ ರೂಪಿಸ್ಕೋಬೇಕು. ಅಂಡ್ ನಿಮ್ಮಲ್ಲಿ ಇನ್ನೂ ಕೆಲವೊಬ್ಬರಿಗೆ ಕ್ವೆಶ್ಚನ್ಸ್ ಇರುತ್ತೆ. ಈಗ ನಾವ್ ಇಂಟರ್ನ್ಶಿಪ್ ಅನ್ನೋದನ್ನ ಹೇಗ್ ಮಾಡ್ಬೇಕು, ಯಾರನ್ನ ಅಪ್ರೋಚ್ ಮಾಡ್ಬೇಕು? ಯಾಕಂದ್ರೆ ವಿಜುವಲಿ ಚಾಲೆಂಜ್ಗೆ ಸಾಕಷ್ಟು ಕಡೆ ರಿಯಾಲಿಟಿ ಅನ್ನೋದು ಹೇಳ್ತಾ ಇದೀನಿ, ಅಡ್ಮಿಷನ್ ಕೊಡೋದೇ ಜಾಸ್ತಿ. ಇದ್ರಲ್ಲಿ ನಾವು ಕಾಲೇಜಲ್ಲೇ ಹೋಗಿ ಕೇಳಿದ್ರೆ ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾರಾ, ಇಲ್ಲ ಯಾರನ್ನ ಅಪ್ರೋಚ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ಒಂದು ಕುತೂಹಲನೂ ನಿಮ್ಮಲ್ಲಿ ಸಾಕಷ್ಟು ಜನರಿಗಿರುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ಸ್ ನಿಮ್ಮಲ್ಲಿ ಪ್ರಶ್ನೆಗಳು ಇರುತ್ತಲ್ವಾ. ಸೊ ಏನೂ ಇಲ್ಲ, ತುಂಬಾ ಸಿಂಪಲ್. ಇಂಟರ್ನ್ಶಿಪ್ ಬೇಕಂದ್ರೆ ನೀವು ಮಾಡ್ಬೇಕಾಗಿರೋದು, ಫಸ್ಟ್ಲಿ ನೀವ್ ಯಾವ ಸ್ಪೆಷಲೈಸೇಷನ್ ಹೇಳಿದ್ನಲ್ಲ ಅದ್ರ ಬೇಸ್ ಮಾಡಿ ಕಂಪನೀಸ್ ನ ಹುಡುಕಿ. ಈಗ ಎಲ್ರ ಕೈಯಲ್ಲೂ ಸ್ಮಾರ್ಟ್ ಫೋನ್ ಇದ್ದೇ ಇದೆ, ಅಟ್ಲೀಸ್ಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಇದೆಯಲ್ಲ, ಇಲ್ಲ ಅಂದ್ರೂ ಪರವಾಗಿಲ್ಲ. ಇಂಟರ್ನೆಟ್ ಅಂತೂ ಫ್ರೆಂಡ್ಸ್ ಹತ್ರ ಇರುತ್ತಲ್ವಾ, ಆಕ್ಸೆಸ್ ಮಾಡ್ಕೊಳ್ಳಿ. ಅಂಡ್ ಟ್ರೈ ಡೂಯಿಂಗ್ ಲಾಟ್ ಆಫ್ ರಿಸರ್ಚ್. ಕಂಪನೀಸ್ಗೆ ಟ್ರೈ ಮಾಡಿ, ಇಂಟರ್ನ್ಶಿಪ್ ಮೇಲ್ಸ್ ಬರೀರಿ ಅವ್ರ ಇಮೇಲ್ ಐಡಿಗೆ. 10 ಕಂಪನೀಸ್ ಬರೆದ್ರೆ ಒಂದು ಅಟ್ಲೀಸ್ಟ್ ರೆಸ್ಪಾಂಡ್ ಮಾಡೇ ಮಾಡುತ್ತೆ. ಅಂಡ್ ಬೇರೆ ಎಷ್ಟೋ ಆರ್ಗನೈಸೇಷನ್ಸ್ ಇದೆ. ಫಾರ್ ಇನ್ಸ್ಟೆನ್ಸ್ ಜ್ಯೋತಿ ನಿವಾಸ್ ಸ್ಟೂಡೆಂಟ್ಸ್ ನಿಮ್ಮೆಲ್ಲರಿಗೂ ಗೊತ್ತು, ಇಲ್ಲಿ ಕೋರಮಂಗಲ ಅಲ್ಲಿ ಒನ್ ಆಫ್ ದ ಮೋಸ್ಟ್ ಪ್ರಾಮಿನೆಂಟ್ ಕಾಲೇಜ್. ಕೋರಮಂಗಲ ಅಲ್ಲ, ಬೆಂಗಳೂರಲ್ಲೇ ಮೋಸ್ಟ್ ಪ್ರಾಮಿನೆಂಟ್ ಕಾಲೇಜ್ ಅದು. ಜ್ಯೋತಿ ನಿವಾಸ್ ಕಾಲೇಜ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ, ಅವರು ಎನೇಬಲ್ ಇಂಡಿಯಾ ಮತ್ತೆ NSD, ಮಿತ್ರ ಜ್ಯೋತಿ ಇಂಥ ಕಡೆಗೆ ಬಂದು ಅವ್ರ ಫೈನಲ್ ಇಯರ್ ಅಲ್ಲಿ ಅವ್ರು ಇಂಟರ್ನ್ಶಿಪ್ ಮಾಡ್ತಾರೆ. ದಟ್ಸ್ ಬಿಕಾಸ್ ಅದು ಅವ್ರಿಗೊಂದು ಪ್ರಾಜೆಕ್ಟ್ ಅಂತಾನೆ ಕೊಟ್ಟಿರ್ತಾರೆ. ಆದ್ರೆ ಎಷ್ಟು ಜನ ನಮ್ಮಲ್ಲಿ ಮಾಡ್ತೀವಿ? ನಮ್ಮ ಆರ್ಗನೈಸೇಷನ್ ಅಲ್ಲೇ ಮಾಡುವಂತ ಎಷ್ಟೋ ಅಪರ್ಚುನಿಟೀಸ್ ಇದ್ದು ಕೂಡ ನಮ್ಮಲ್ಲಿ ತುಂಬಾ ಜನ ಅದನ್ನ ಅವೇಲ್ ಮಾಡ್ಕೊಳ್ಳೋದೇ ಇಲ್ಲ. ಅದನ್ನ ಮಾಡುವಂತ ತುಂಬಾ ದೊಡ್ಡ ತಪ್ಪು. ಯಾಕಂದ್ರೆ ನೀವು ಗವರ್ಮೆಂಟ್ ಜಾಬೇ, ನನ್ಗೆ ಬೇರೆ ಯಾವ ಜಾಬ್ ಬೇಡ, ನನ್ಗೆ ಏನೇ ಆಗ್ಲಿ ಗವರ್ಮೆಂಟ್ ಜಾಬೇ ಬೇಕು ಅಂತ ಅನ್ಕೊಂಡ್ರೆ ಅಂತವ್ರು ಓಕೆ ಫೈನ್, ನೀವು ಇಂಟರ್ನ್ಶಿಪ್ ಮಾಡದೇ ಇದ್ರು ನಿಮ್ಗೆ ಅದ್ ನಡೆಯುತ್ತೆ. ಯಾಕಂದ್ರೆ ನಿಮ್ ಗವರ್ಮೆಂಟ್ ಜಾಬ್ ಅಲ್ಲಿ ನೀವು ಎಕ್ಸಾಮ್ ಬರೆಯೋ ರೀತಿ ನೋಡ್ತಾರೆ ಹೊರತು ಯಾರು ಕೂಡ ನಿಮ್ ಇಂಟರ್ನ್ಶಿಪ್ ಎಕ್ಸ್ಪೀರಿಯನ್ಸ್ ಕೇಳಲ್ಲ. ಅದಕ್ಕೆ ಅಂತ ನೀವು ಮಾಡಲೇಬೇಡಿ ಅಂತ ನಾನೇನು ಹೇಳಲ್ಲ. ಯಾಕಂದ್ರೆ ನಾನು ಕೂಡ UPSC ಪ್ರಿಪೇರ್ ಆಗ್ತಾ ಇದ್ದೀನಿ. ಆದ್ರೂ ಈ ಇಂಟರ್ನ್ಶಿಪ್ ಎಲ್ಲ ನಾನು ಕೂಡ ಮಾಡಿದ್ದೀನಿ. ನಾನು ಮಾಡಿದ ಇಂಟರ್ನ್ಶಿಪ್ ಬಂದು ಸೆಕ್ಸ್ ವರ್ಕರ್ಸ್ ಜೊತೆ ವರ್ಕ್ ಮಾಡಿದ್ದೀನಿ, ಡ್ರಗ್ ಅಡಿಕ್ಟ್ ಅಂಡ್ ಆಲ್ ಇಂಡಿಯಾ ರೇಡಿಯೋ ಪ್ರೋಗ್ರಾಮ್ ಮಾಡಿದ್ದೀನಿ, ದೂರದರ್ಶನ್ ಅಂಡ್ ದೆನ್ ನಿರ್ಭಯಾ ಕೇಸ್ ಬಗ್ಗೆ, ಪಾಕ್ಸೋ ಆಕ್ಟ್, ಜುವೆನೈಲ್ ಡೆಲಿಕ್ವೆನ್ಸಿ ಇದ್ರ ಬಗ್ಗೆ ಎಲ್ಲ ವರ್ಕ್ ಮಾಡಿದ್ರಿಂದ ಈಗ ನಾನೇನ್ ಗವರ್ಮೆಂಟ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀನೋ ಅದು ತುಂಬಾನೇ ಹೆಲ್ಪ್ ಆಗ್ತಾ ಇದೆ. ಅರ್ಥ ಮಾಡ್ಕೊಳ್ಳೋಕೆ ತುಂಬಾನೇ ಹೆಲ್ಪ್ ಆಗ್ತಾ ಇದೆ, ಯೂಸ್ಫುಲ್ ಆಗೂ ಇದೆ. ಅಂಡ್ ಇನ್ನೊಂದು, ಎಜುಕೇಶನ್ ಯಾವತ್ತೂ ಕೂಡ ಒಂದು ಜಾಬ್ ಸಿಗ್ಬೇಕು ಇಲ್ಲ ಅಂದ್ರೆ ಮಾರ್ಕ್ಸ್ ಸಿಗ್ಬೇಕು ಅಷ್ಟಕ್ಕೆ ಮಾತ್ರ ಸೀಮಿತ ಅಲ್ವೇ ಅಲ್ಲ. ಎಜುಕೇಶನ್ ಅನ್ನೋದು ಜ್ಞಾನದ ಬುಟ್ಟಿ ಏನಿದೆ ಅದನ್ನ ತುಂಬಿಸ್ಕೊಳ್ಳುವಂತ ಒಂದು ರೀತಿ, ಓಕೆನಾ? ಅದಕ್ಕೆ ಒಂದು ಫುಲ್ ಸ್ಟಾಪ್ ಅನ್ನೋದೇ ಇಲ್ಲ. ಅಂಡ್ ಪ್ರತಿ ಸಲ ಒಂದು ಫುಲ್ ಸ್ಟಾಪ್ ಅಂತ ಅನ್ಕೊಂಡ್ರೆ ಅದಾದ್ಮೇಲೆ ಒಂದು ಕ್ಯಾಪಿಟಲ್ ಮಾರ್ಕ್ ಹಾಕಿ ಒಂದು ಹೊಸ ಸೆಂಟೆನ್ಸ್ ನ ಖಂಡಿತ ಸ್ಟಾರ್ಟ್ ಮಾಡಬಹುದು. ಸೊ ದಟ್ ಇಸ್ ವೈ ಗವರ್ಮೆಂಟ್ ಜಾಬ್ಸ್
ಬೇಕೇ ಬೇಕು ಅಂತ ಅನ್ಕೊಳ್ಳೋರು ಕೂಡ ಇಂಟರ್ನ್ಶಿಪ್ ನ ನೆಗ್ಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ, ನೀವು ಕೂಡ ಮಾಡಿ. ಆದ್ರೆ ಫಾರ್ ಇನ್ಸ್ಟೆನ್ಸ್ ಯು ವಾಂಟ್ ಟು ಡೂ ಸಮಥಿಂಗ್ ಇನ್ MNC ಪ್ರೈವೇಟ್ ಕಂಪ್ನೀಸ್ ಹೋಗಿ ನಾವೇನಾದ್ರೂ ಅಲ್ಲಿ ಸಾಧನೆ ಮಾಡ್ಬೇಕು ಅಂತ ಅನ್ಕೊಳ್ಳೋರ್ಗೆ ಇಂಟರ್ನ್ಶಿಪ್ ಇದು ಬಂದು ನೀವು ಇಡೋ ಅಂತ ಮೊದಲನೇ ಹೆಜ್ಜೆ ನೀವು ವಿತ್ ಕರೇಜ್ ಇಟ್ರೇನೆ ಮುಂದೆ ನೀವು ಹೆಜ್ಜೆ ಇಡಕ್ ಸಾಧ್ಯ. ಸೊ ದಯವಿಟ್ಟು ಇಂಟರ್ನ್ಶಿಪ್ ಮಾಡಿ. ಐ ಥಿಂಕ್ ನಿಮ್ಮೆಲ್ರಿಗೂ ಈಗ ಇಂಟರ್ನ್ಶಿಪ್ ಬಗ್ಗೆ ಅಂಡ್ ಇಂಟರ್ನ್ಶಿಪ್ ಮಾಡಿದ್ರೆ ಅವು ಬೆನಿಫಿಟ್ಸ್ ಬಗ್ಗೆ ಎಲ್ಲ ಗೊತ್ತಿದೆ ಅಂತ ಅನ್ಕೊಂತೀನಿ. ಅಂಡ್ ಒನ್ ಮೋರ್ ಥಿಂಗ್ ಬಿಫೋರ್ ಐ ಕನ್ಕ್ಲೂಡ್ ಹೇಳ್ಬೇಕು ಅನ್ಕೊಂಡಿದ್ದು, ನೀವು UG ಅಲ್ಲಿ ಇರ್ಬೇಕಂದ್ರೆ ಅಂದ್ರೆ ನೀವು BA BCom ಡಿಗ್ರಿ ಲೆವೆಲ್ ಅಲ್ಲಿ ಇರ್ಬೇಕಂದ್ರೆ ನೀವು ಇಂಟರ್ನ್ಶಿಪ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ನೀವು ಮಾಸ್ಟರ್ಸ್ ಮಾಡುವಾಗ ನಿಮ್ಗೆ ತುಂಬಾ ಒಳ್ಳೆ ಯೂನಿವರ್ಸಿಟಿ ಕಾಲೇಜ್, ಇಫ್ ಯು ಆರ್ ಏಮಿಂಗ್ ಫಾರ್ ಸಮಥಿಂಗ್ ಬಿಗ್, ಈಗ ಫಾರ್ ಇನ್ಸ್ಟೆನ್ಸ್ ಜಾಮಿಯಾ ಯೂನಿವರ್ಸಿಟಿ ಇಲ್ಲ ಅಂದ್ರೆ JNU ಯೂನಿವರ್ಸಿಟಿ ಅಂತ ಯೂನಿವರ್ಸಿಟಿಗೆಲ್ಲ ಏನ್ ಮಾಡುವಾಗ ನಿಮ್ಗೆ ಒಂದು ಕಾಲಮ್ ಕೊಟ್ಟಿರ್ತಾರ ಅಲ್ಲೇನೆ ಇಂಟರ್ನ್ಶಿಪ್ ಅಂತ. ನೀವ್ ಎಷ್ಟು ಇಂಟರ್ನ್ಶಿಪ್ ಮಾಡಿದೀರೋ ಅದನ್ನ ಫಿಲ್ ಮಾಡಿದ್ರೆ ಅಲ್ಲಿ ನಿಮ್ಗೆ ತುಂಬಾನೇ ಇಟ್ ವಿಲ್ ಬಿ ಬೆನಿಫಿಟಿಂಗ್ ಯು. ಅಂದ್ರೆ ಸ್ಕಾಲರ್ಶಿಪ್ ಸಿಗಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ, ಮತ್ತೆ ಕಾಲೇಜ್ ಕಡೆಯಿಂದ ನಿಮ್ಗೆ ತುಂಬಾನೇ ಪ್ರಾಮಿನೆನ್ಸ್ ಸಿಗುತ್ತೆ. ಅಂಡ್ ಇಲ್ಲ ನಾನು ಜಾಬ್ಗೆ ಹೋಗ್ತೀನಿ ಅಂದ್ರೆ ಜಾಬ್ ಹೋಗೋರ್ಗೆ ಏನ್ ಬೆನಿಫಿಟ್ ಅಂತ ನಾನು ಅದಾಗ್ಲೇ ಹೇಳಾಯ್ತು. ಅಲ್ಲಿ ಕೂಡ ದಿಸ್ ವಿಲ್ ಸ್ಪೀಕ್. ನಿಮ್ ಮಾರ್ಕ್ಸ್ ಮಾತಾಡುತ್ತೋ ಇಲ್ವೋ, ನಿಮ್ ಸರ್ಟಿಫಿಕೇಟ್ಸ್ ಇಂಟರ್ನ್ಶಿಪ್ ಲೆಟರ್ಸ್ ಖಂಡಿತ ಮಾತಾಡುತ್ತೆ. CV ಇಸ್ ವೆರಿ ಇಂಪಾರ್ಟೆಂಟ್. CV ಅನ್ನೋದು ಕ್ಯಾರಿಕ್ಯುಲಮ್ ವಿಟಿ ಅನ್ನೋದು ಬರೆಯುವಾಗ ಅಟ್ಲೀಸ್ಟ್ ಫಸ್ಟ್ ಒಂದು ಕವರ್ ಲೆಟರ್ ಬರೀಬೇಕು, ಅದಾದ್ಮೇಲೆ ರೆಸ್ಯೂಮ್ ಬರೀಬೇಕು. ಅದು ಕವರ್ ಲೆಟರ್ ಏನು ರೆಸ್ಯೂಮ್ ಏನು ಅದ್ರ ಬಗ್ಗೆ ಒಂದು ವಿಡಿಯೋ ನಾನು ನೆಕ್ಸ್ಟ್ ಮಾಡ್ತೀನಿ, ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಆದ್ರೆ ನೆನ್ಪಿಟ್ಕೊಳ್ಳಿ, ಆ CV ಅಲ್ಲಿ ನಿಮ್ ಇಂಟರ್ನ್ಶಿಪ್ ಅನ್ನೋದು ಇರ್ಲೇಬೇಕು. ಐ ಹೋಪ್ ನಿಮ್ಗೆ ಈಗ ಎಲ್ಲದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ. ಇನ್ ಕೇಸ್ ನಿಮ್ ಯಾರಿಗಾದ್ರೂ ಇದ್ರ ಬಗ್ಗೆ ಇನ್ನೂ ಕೂಡ ಡೌಟ್ಸ್ ಇದೆ, ನಮ್ಗೆ ಇನ್ನೂ ಕೂಡ ಬ್ರೀಫಿಂಗ್ ಬೇಕು, ಏನಾದ್ರೂ ಕ್ವೆಶ್ಚನ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ.